ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬಂಟ್ ಕಿಚನ್. ಎಂತ ಗೊತ್ತುಂಟಾ, ಈ ನಾನ್ ವೆಜ್ ಲವರ್ಸ್ ಯಾವಾಗಲೂ ಅನ್ಕೋತಾರೆ ನಾನ್ ವೆಜ್ ಡಿಶ್ ಮಾಡೋದು ತುಂಬ ಕಷ್ಟ ಅಂತ. ಬ್ಯಾಚುಲರ್ಸ್ ಎಲ್ಲ PG ಹಾಸ್ಟೆಲಲ್ಲಿ ಸ್ಟೇ ಮಾಡೋರೆಲ್ಲ ಇಂಥ ಒಳ್ಳೆ ರೆಸಿಪಿ ತಿನ್ನಬೇಕಾದ್ರೆ ಊರಿಗೆ ಬರಬೇಕಾಗತ್ತೆ. ಸೊ ಅದಕ್ಕೆ ನಾನು ಇವತ್ತೊಂದು ಸಿಂಪ್ಲೆಸ್ಟ್ ಆಗಿರೋ ಒಂದು ಚಿಕನ್ ಮಸಾಲ ಮಾಡ್ತೇನೆ. ಇದಕ್ಕೆ ಎಂಥ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಬೇಡ ಆಯಿತಾ. ಒಂದು ಅರ್ಧ kg ಚಿಕನ್ ಫ್ರೆಶ್ ಕ್ಲೀನ್ ಮಾಡಿರೋದು, 2 ಈರುಳ್ಳಿ ಸ್ಲೈಸ್ ಮಾಡಿದ್ದು, 2 ಟೊಮೆಟೊ ಫ್ರೆಶ್ಲಿ ಚಾಪ್ಡ್, ಮತ್ತೆ 2 ಗ್ರೀನ್ ಚಿಲ್ಲಿ, ಮತ್ತೆ ಸ್ವಲ್ಪ ಹಸಿ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟಿದ್ರೆ ಸಾಕು. ಒಂದು ಫ್ರೆಶ್ ಚಿಕನ್ ಫಸ್ಟಿಗೆ ಕ್ಲೀನ್ ಮಾಡಿ ಅದಕ್ಕೆ 1 ಸ್ಪೂನ್ ಚಿಕನ್ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೊಂದು ಅರ್ಧ ಕಪ್ ಕರ್ಡ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ 20 ನಿಮಿಷ ರೆಸ್ಟಿಗೆ ಇಟ್ಟುಬೇಡಿ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ಆಯಿತಾ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಹಸಿ ಮಸಾಲ ಹಾಕಿ, ಲವಂಗ, 1 ಚಕ್ಕೆ, ಬಿರಿಯಾನಿ ಎಲೆ, ಇದು ನಾವೇನು ತಗೊಂಡಿದ್ವಲ್ಲ ಅದನ್ನು ಹಾಕಿ, ಮತ್ತು 2 ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಆಯಿತಾ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಚಿಕನ್ ಮಸಾಲ ಅಥವಾ ಯಾವುದೇ ಮೀಟ್ ಕರಿ ಉಂಟಲ್ವ ತುಂಬ ಚೆನ್ನಾಗಿ ಬರ್ತದೆ. ಸೊ ಯು ಶುಡ್ ಫ್ರೈ ಇಟ್ ವೆಲ್. ಓಕೆ, ಈ ಥರ ಬ್ರೌನಿಶ್ ಕಲರ್ ಬಂದಾಗ ಬರೋ ತನಕ ಫ್ರೈ ಮಾಡ್ತಾ ಇರಿ. ಮತ್ತು ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿಟ್ಟಿರುವಂಥದ್ದು ಮತ್ತು ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿ ಆಯಿತಾ. 3-4 ನಿಮಿಷ ಫ್ರೈ ಮಾಡಬೇಕು. ಟೊಮ್ಯಾಟೊನು ಆ್ಯಡ್ ಮಾಡಿ ಈ ಟೊಮ್ಯಾಟೊ ತುಂಬ ಸಾಫ್ಟ್ ಆಗುವವರೆಗೆ ಚೆಂದ ಮಾಡಿ ಫ್ರೈ ಮಾಡಿ. ಯಾಕಂದರೆ ಹಸಿ ಟೊಮ್ಯಾಟೊ, ಹಸಿ ಈರುಳ್ಳಿ ಏನಿರಬಾರ್ದು. ಅದಕ್ಕೆ ನಾನು ಸ್ವಲ್ಪ ಮಸಾಲ ಕೂಡ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಮ್ಯಾರಿನೇಷನಿಗೆ ನಾವು ಮಸಾಲ ಹಾಕಿದ್ದೇವೆ, ಆದರೆ ಸ್ವಲ್ಪ ಕಮ್ಮಿಯೇ ಹಾಕಿರೋದು ಅಲ್ಲಿ. ಈ ಥರ ತುಪ್ಪದ ಜೊತೆ ಕೂಡ ಫ್ರೈ ಮಾಡುವಾಗಲೂ ಸ್ವಲ್ಪ ಅರ್ಧ ಸ್ಪೂನ್ ಮಸಾಲ ಆ್ಯಡ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಫ್ರೈ ಆದ ಕೂಡಲೇ ನಾವು ಮ್ಯಾರಿನೇಷನ್ ಮಾಡಿಟ್ಟಿರುವಂತಹ ಚಿಕನ್ ಇದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡಿ 5-7 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ ಆಯಿತಾ. ನೀರೇನು ಹಾಕೋದು ಬೇಡ ಅದಕ್ಕೆ, ಯಾಕಂದರೆ ಚಿಕನ್ ಬಾಯ್ಲ್ ಆಗುವಾಗ ಅದೇ ನೀರು ಬಿಡ್ತದೆ. ಮತ್ತು ನಾವು ಹಾಕಿರೋ ತುಪ್ಪದಲ್ಲಿ ಚೆನ್ನಾಗಿ ಆಯಿಲ್ ಬಿಟ್ಟು ಫ್ರೈ ಆಗಬೇಕು, ಆಗ ಮೀಟ್ ಟೇಸ್ಟ್ ಬರ್ತದೆ. ಇದೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 5-7 ನಿಮಿಷ ಬೇಯಲಿ ಆಯಿತಾ. ಈಗ ಚಿಕನ್ ಬೆಂದಿರ್ತಾ ಇಲ್ವಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಬೋದು. ಬೇಕಾದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ 2 ನಿಮಿಷ ಎಕ್ಸ್ಟ್ರಾ ಬಾಯ್ಲ್ ಮಾಡಿ. ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ, ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಕರೆಕ್ಟಾಗಿ ಬೆಂದಿದೆ, 7 ನಿಮಿಷ ಆಯಿತು ಬೆಂದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಸ್ಪೈಸಿ ಸ್ವಲ್ಪ ಕಮ್ಮಿ ಆದರೆ ಅದಕ್ಕೆ 2 ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಹಾಕ್ಬೋದು. ಇದಕ್ಕೆ ಇವಾಗ ಒಂದು ಸಿಂಪಲ್ ಆಗಿರೋ ಗೀ ರೈಸ್ ಮಾಡುವ ಆಯಿತಾ. ಇದನ್ನು ನಾರ್ಮಲ್ ರೈಸ್ ಒಟ್ಟಿಗೆ ಸಹ ತಿನ್ಬೋದು, ಆದರೆ ನಾನಿಲ್ಲಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಂಪಲ್ ಆಗಿರುವಂಥ ಗೀ ರೈಸ್ ಮಾಡ್ತೇನೆ. ಇದಕ್ಕೆಂತ ಎಕ್ಸ್ಟ್ರಾ ಐಟಮ್ ಏನು ಬೇಕಾಗಿಲ್ಲ. ಇದಕ್ಕೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ 2 ಬಿರಿಯಾನಿ ಎಲೆ, 2 ಕಾಳು ಪೆಪ್ಪರ್, 2 ಲವಂಗ, 1 ಗ್ರೀನ್ ಚಿಲ್ಲಿ ಹಾಕಿ ಒಂದು ಸಣ್ಣ ಪೀಸ್ ಈರುಳ್ಳಿ ಕಟ್ ಮಾಡಿರೋದು ಹಾಕಿ ಆಯಿತಾ. ಇದು ಆಪ್ಷನಲ್, ನಾನು ಇದನ್ನು ಫ್ಲೇವರ್ಫುಲ್ ಗೀ ರೈಸ್ ಮಾಡೋದಕ್ಕೋಸ್ಕರ ಇದನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡಿದ್ದೇನೆ, ಅದು ಸ್ವೀಟಿಶ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೀ ರೈಸಿಗೆ ಅಂತ. ಮತ್ತೊಂದು ಅರ್ಧ kg ಬಾಸ್ಮತಿ ರೈಸನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ನಾನಿಲ್ಲಿ ಇಂಡಿಯಾ ಗೇಟ್ ರೈಸ್ ತಗೊಂಡಿದ್ದೇನೆ, ಯಾಕಂದರೆ ಅದು ರೈಸ್ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ.
ಆ ರೈಸನ್ನು ಆ್ಯಡ್ ಮಾಡಿ ಸ್ವಲ್ಪ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ. ಅರಿಶಿನ ಕಲರ್ಫುಲ್ ಕಾಣಿಸ್ಲಿಕ್ಕೋಸ್ಕರ, ಇಲ್ಲದಿದ್ದರೆ ವೈಟಾಗಿ ಕಾಣಿಸುತ್ತೆ ರೈಸ್, ಅದಕ್ಕೋಸ್ಕರ ಯೆಲ್ಲೋಯಿಶ್ ಆಗಿ ಕಾಣಬೇಕಲ್ಲ, ಅದಕ್ಕೆ ಸ್ವಲ್ಪ ಕಲರ್ಫುಲ್ ಕಾಣಿಸ್ಲಿಕ್ಕೋಸ್ಕರ ಒಂದು ಅರಿಶಿನ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ. ಇದಕ್ಕೆ ಒಂದು 2 ಕಪ್ ನೀರು ಸೇರಿಸಿ ಒಂದು ವಿಸಿಲ್ ಹಾಕಿ ಆಯಿತಾ. ನೀವಲ್ಲ, ಕುಕ್ಕರಿಗೆ ಹಾಕಿಸಿ. ಈ ಬಾಸ್ಮತಿ ರೈಸ್ ಬೇಗ ಬೇಯ್ತದೆ ಆಯಿತಾ. ಸೊ ಆಲ್ವೇಸ್ ಒಂದು ವಿಸಿಲ್ ಹಾಕಿದರೆ ಸಾಕಾಗ್ತದೆ. ಸಾಕು, ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾಗೆ ಬಿಟ್ಬಿಡಿ, ಅದು ಹಾಗೆ ಬೇಯುತ್ತೆ. ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಗೀ ರೈಸ್. ಗೀ ರೈಸ್ ಇದು ಪರಿಮಳ ಉಂಟಲ್ವ, ಫುಲ್ ಘಮ ಘಮ ಅಂತ ಬರ್ತಾ ಇದೆ. ಇದನ್ನು ಚಿಕನ್ ಮಸಾಲ ಒಟ್ಟಿಗೆ ತಿಂದರೆ ಉಂಟಲ್ವ ಸೂಪರಾಗಿ ಇರ್ತದೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. Until then, happy cooking!